ಇವತ್ತು ಆನಂದ ಅನ್ನೋದು ಎಲ್ರಿಗೂ ಬೇಕಲ್ವಾ, ಪ್ರತಿಯೊಬ್ಬರಿಗೂ ಬೇಕು. ಬಟ್ ಇವಾಗ ಧ್ಯಾನದಿಂದ ಅದು ಮಾತ್ರ ಸಿಗುತ್ತೆ ಅಂತಂದರೆ ಧ್ಯಾನ ಇವತ್ತು ಎಷ್ಟು ಜನ ಮಾಡ್ತಾ ಇದ್ದಾರೆ? ಪ್ರತಿಯೊಬ್ಬರು ಕೂಲಿ ಮಾಡೋರು ಸಹಿತ ಆನಂದವನ್ನು ಅನುಭವಿಸ್ಬೋದು. ನಮಗೆ ಕಷ್ಟ ಏನು ಅಂತ ಅನುಭವ ಆಗಬೇಕಂದ್ರೆ ಸುಖ ಬೇಕು, ಸುಖ ಏನು ಅಂತ ಅನುಭವ ಆಗಬೇಕಂದ್ರೆ ಕಷ್ಟ ಬೇಕೇ ಬೇಕು. ಇವಾಗ ಕಷ್ಟನೇ ಇಲ್ಲ ಅಂದ್ಕೊಳ್ಳಿ, ನಮಗೆ ಸುಖ ಅಂತಲೇ ಅನಿಸೋದಿಲ್ಲ. ನಾವು ಏನೆಲ್ಲ ದಿನನಿತ್ಯ ಚಟುವಟಿಕೆಗಳನ್ನು ಮಾಡ್ತೀವೋ ಇದರಲ್ಲಿ ಕೂಡ ನಾವು ಆನಂದವನ್ನು ಅನುಭವಿಸ್ಬೋದು. ಇದೇನೆಂದರೆ ಸೀಕ್ರೆಟ್, ಇದು ಅಂತರಂಗದ ಸೀಕ್ರೆಟ್ ಇದು. ಮತ್ತೆ ಇದು ಯಾರೋ ನಿಮಗೆ ಹೊರಗಡೆ ಉಪದೇಶ ಮಾಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ, ಇದನ್ನ ನೀವೇ ಕಂಡ್ಕೋಬೇಕು. ಹೇಗೆ ಅಂತಂದ್ರೆ ಸಂತೋಷಕ್ಕೂ ಆನಂದಕ್ಕೂ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಕೆಲವೊಬ್ರು ಏನಂತ ಭಾವಿಸ್ತಾರೆ ಅಂತಂದ್ರೆ ಸಂತೋಷನೇ ಆನಂದ ಅಂತ ಅನ್ಕೊಂಡಿರ್ತಾರೆ. ಹಾಗಾಗಿನೇ ಅವರು ಯಾವಾಗಲೂ ಬರೀ ಹೊರಗಿನ ಪ್ರಪಂಚದ ಕಡೆಗೆ ಹೆಚ್ಚು ಕಾನ್ಸಂಟ್ರೇಷನ್ ಇರುತ್ತೆ. ಅವರು ಏನೇ ಮಾಡಲಿ ಬರೀ ತೋರಿಕೆಗಾಗಿ ಮಾಡ್ತಾ ಇರ್ತಾರೆ. ಅಂದರೆ ಜನರು ನಾನು ನೋಡಿ ಮೆಚ್ಚಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿನೇ ನೋಡಿ, ರಿಚ್ ಲೈಫನ್ನು ನಾವು ಪಡಿಬೇಕು ಅಂತ ಕೆಲವೊಬ್ರು ಹಂಬಲಿಸ್ತಾ ಇರ್ತಾರೆ ಅಲ್ವಾ. ಇಲ್ಲ ನಾವು ಕಾರ್ ತೊಗೋಬೇಕು, ದೊಡ್ಡ ಮನೆ ಕಟ್ಟಬೇಕು. ಇದರಲ್ಲಿ ವ್ಯಕ್ತಿ ತಾನು ಸಂತೋಷವಾಗಿರ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಹೊರಗಡೆ ಜನರು ನೋಡಲಿ ಅನ್ನೋದಕ್ಕೋಸ್ಕರ ಇವನ್ನೆಲ್ಲ ಮಾಡ್ತಾನೆ. ಏನಕ್ಕೆ ಅಂತಂದರೆ ಇವುಗಳಲ್ಲೇ ಆನಂದ ಇದೆ ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ನೋಡಿ, ಪರಿಸ್ಥಿತಿಗಳು ತಕ್ಕಂತೆ ನಮಗೆ ಸಂತೋಷ ಸಿಗ್ತಾ ಇರುತ್ತೆ, ಆದರೆ ಇದು ಆನಂದ ಅಲ್ಲ. ಆನಂದ ಅಂದರೆ ಅದು ನಮ್ಮ ಅಂತರಂಗದಿಂದ ಬರುತ್ತೆ, ಅದು ನಾವು ಅಂತರಂಗದಿಂದ ಅನುಭವಿಸುವಂಥದ್ದು. ಹಾಗಾದರೆ ಈ ಆನಂದವನ್ನು ಹೇಗೆ ಅನುಭವಿಸ್ಬೇಕು? ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಧ್ಯಾನದಿಂದ ಮಾತ್ರ ಸಾಧ್ಯ ಅಂತ ಹೇಳಿ. ಯಾಕಂದರೆ ಇವಾಗ ಧ್ಯಾನ ಅನ್ನೋದು ಟ್ರೆಂಡಿಂಗಲ್ಲಿದೆ ಅಲ್ವಾ. ಹಾಗಾಗಿನೇ ಇವಾಗ ತುಂಬ ಜನರ ತಲೆಯಲ್ಲಿ ಏನು ಮಾಡ್ತಾ ಇರುತ್ತೆ ಅಂದರೆ ಧ್ಯಾನದಿಂದ ಮಾತ್ರ ಆನಂದವನ್ನು ಅನುಭವಿಸೋಕ್ಕೆ ಸಾಧ್ಯ. ಧ್ಯಾನದಿಂದ ಆನಂದವನ್ನು ಅನುಭವಿಸ್ಬೋದು, ಇಲ್ಲ ಅಂತಲ್ಲ, ಆದರೆ ಅದು ಕ್ಷಣಿಕ. ನೋಡಿ ಹೇಗೆ ಅಂತ ಹೇಳ್ತೀನಿ. ನೀವು ಒಂದು ಜಾಗದಲ್ಲಿ ಕೂತ್ಕೊಂಡು ಯೋಚನೆಗಳನ್ನು ಕಂಟ್ರೋಲ್ ಮಾಡಿ, ಮತ್ತು ಅಲ್ಲಿ ನಿಮ್ಮದು ಏನೋ ಒಂದು ಚಟುವಟಿಕೆಗಳು ಕೂಡ ಇರೋದಿಲ್ಲ. ಅಂದರೆ ಈ ಒಂದು ಹೊರಗಿನ ಒಂದು ಪ್ರಪಂಚವನ್ನು ಫುಲ್ಲು ಮರೆತಿರ್ತೀರ. ಆ ಒಂದು ಕ್ಷಣದಲ್ಲಿ ನಿಮಗೆ ಸ್ವಲ್ಪ ಆನಂದ ಸಿಗಬಹುದು. ಆದರೆ ನೀವು ಹೊರಗಡೆ ಬಂದೇ ಬರ್ತೀರ ಅಲ್ವಾ, ಜನಗಳ ಮಧ್ಯೆ ನೀವು ಇರ್ತೀರಾ. ಯಾಕಂದರೆ ನಮಗೆ ಬದುಕಲಿಕ್ಕೆ ಏನಾರೋ ಬೇಕಾಗ್ತವೆ ಅಲ್ವಾ, ಅದಕ್ಕೋಸ್ಕರನಾದರೂ ನಾವು ಹೊರಗಡೆ ಕೆಲಸ ಮಾಡಲೇಬೇಕು ಅಲ್ವಾ, ಕರ್ಮಗಳನ್ನು ಮಾಡಲೇಬೇಕು. ಹಾಗಾಗಿ ಜನರ ಮಧ್ಯೆ ಇರುವಾಗ ಕೆಲವೊಬ್ಬರು ನಮ್ಮ ವಿರುದ್ಧ ವರ್ತಿಸಿದ್ರು ಅಂತಂದರೆ, ಮನಸ್ತಾಪ ಮಾಡಿದರು ಅಂತಂದರೆ ಅಲ್ಲಿ ನಾವು ದುಃಖಕ್ಕೆ ಒಳಗಾಗ್ತೀವಿ. ಆವಾಗ ಏನು ಮಾಡಬೇಕು? ಮತ್ತೆ ಧ್ಯಾನ ಮಾಡೋಕ್ಕೆ ಕೂತ್ಕೋಬೇಕಾ? ಹೀಗೆ ಎಷ್ಟು ಟೈಮು ಧ್ಯಾನದಲ್ಲಿ ಕೂತ್ಕೋಬೇಕು? ಬರೀ 3 ಹೊತ್ತು ಅದನ್ನೇ ಮಾಡ್ತಾ ಇದ್ದರೆ ಜೀವನ ನಡಿಬೇಕಲ್ವಾ ಸ್ನೇಹಿತರೆ. ನೋಡಿ, ಇದಕ್ಕೂ ಮೀರಿ ನಾವು ಆನಂದವನ್ನು ಅನುಭವಿಸ್ಬೋದು. ಒಂದು ಜಾಗದಲ್ಲಿ ಕೂತ್ಕೊಂಡ್ರೆ ಮಾತ್ರ ಅಲ್ಲ, ನಾವು ಏನೆಲ್ಲ ದಿನನಿತ್ಯ ಚಟುವಟಿಕೆಗಳನ್ನು ಮಾಡ್ತೀವೋ ಇದರಲ್ಲಿ ಕೂಡ ನಾವು ಆನಂದವನ್ನು ಅನುಭವಿಸ್ಬೋದು. ನೋಡಿ, ನಾನು ಧ್ಯಾನ ಮಾಡಲೇಬಾರ್ದು ಅಂತ ಹೇಳ್ತಾ ಇಲ್ಲ. ನೋಡಿ, ಒಂದು ಜಾಗದಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು ಅವಶ್ಯಕತೆ ಇದೆ, ಆದರೆ ಅದೇ ಎಲ್ಲದಕ್ಕೂ ಸೊಲ್ಯೂಷನ್. ಅದರಿಂದ ಮಾತ್ರ ಆನಂದ ಸಿಗುತ್ತೆ ಅನ್ನೋದು ನಾನು ಒಪ್ಪೋದಿಲ್ಲ ಇದನ್ನು. ಏಕೆಂದರೆ ನೋಡಿ, ಇವತ್ತು ಆನಂದ ಅನ್ನೋದು ಎಲ್ರಿಗೂ ಬೇಕಲ್ವಾ, ಪ್ರತಿಯೊಬ್ಬರಿಗೂ ಬೇಕು. ಬಟ್ ಇವಾಗ ಧ್ಯಾನದಿಂದ ಅದು ಮಾತ್ರ ಸಿಗುತ್ತೆ ಅಂತಂದರೆ ಧ್ಯಾನ ಇವತ್ತು ಎಷ್ಟು ಜನ ಮಾಡ್ತಾ ಇದ್ದಾರೆ? ಎಲ್ಲರೂ ಮಾಡೋಕ್ಕೆ ಸಾಧ್ಯನಾ? ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ಒಬ್ಬ ಕೂಲಿ ಮಾಡೋ ವ್ಯಕ್ತಿ ಅವನು ಹೋಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಅವನದು ಮನೆ ನಡೆಯೋದಿಲ್ಲ, ಹೆಂಡತಿ ಮಕ್ಕಳು ಹೊಟ್ಟೆ ತುಂಬೋದಿಲ್ಲ. ಆಗ ಆ ವ್ಯಕ್ತಿ ಆನಂದವನ್ನು ಹೇಗೆ ಅನುಭವಿಸ್ಬೇಕು? ಇಲ್ಲ, ಇದು ಆನಂದ ಅನ್ನೋದು ಒಂದು ವರ್ಗಕ್ಕೆ ಮಾತ್ರ ಅದು ಸಿಗುತ್ತೆ ಅನ್ನೋ ಹಾಗಿದ್ರೆ ಅದು ಸತ್ಯನೇ ಅಲ್ಲ. ಕೆಲವೊಬ್ಬರು ಆ ಥರ ಹೇಳ್ತಾ ಇದ್ದಾರೆ ಅಷ್ಟೇ. ನೋಡಿ, ಈ ಇತ್ತೀಚಿನ ದಿನಗಳಲ್ಲಿ ಈ ಒಂದು ನೆಮ್ಮದಿ ಬಗ್ಗೆ, ಈ ಒಂದು ಶಾಂತಿ ಬಗ್ಗೆ, ಆನಂದದ ಬಗ್ಗೆ ಬೇರೆಯವರು ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಹೇಳ್ತಾರೆ ಯೋಗ ಮಾಡಿ, ನಿಮಗೆ ಯೋಗ ಮಾಡಿದ್ರೆ ಸಿಗುತ್ತೆ, ಮತ್ತು ಇನ್ನು ಕೆಲವೊಬ್ರು ಧ್ಯಾನ ಮಾಡಿದ್ರೆ ಸಿಗುತ್ತೆ, ಮತ್ತು ಇನ್ನು ಕೆಲವೊಬ್ರು ಹೇಳ್ತಾರೆ ಇಲ್ಲ ನೀವು ಅಂಥ ಒಂದು ಆಚಾರಗಳನ್ನು ಮಾಡಿ, ಹಾಗಾದರೆ ನಿಮಗೆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಅಂತ. ಹೀಗೆ ಜನರು ಇದ್ರ ಬಗ್ಗೆ ತುಂಬ ವಿಧವಾಗಿ ಹೇಳ್ತಾ ಇದ್ದಾರೆ. ನೋಡಿ, ಸತ್ಯ ಒಂದಿದೆ ಅಂತಂದರೆ ಅದು ಎಲ್ಲರೂ ಒಪ್ಪುವಂತೆ ಇರಬೇಕಲ್ವಾ. ಇವಾಗ ಆನಂದ ಒಂದಿದೆ ಅಂತಂದರೆ ಅದನ್ನು ಎಲ್ಲರೂ ಅನುಭವಿಸೋ ಥರ ಇರಬೇಕಲ್ವಾ. ಖಂಡಿತ ನೋಡಿ, ಪ್ರತಿಯೊಬ್ಬರು ಅನುಭವಿಸ್ಬೋದು ಇದನ್ನು. ನೀವು ಯಾರೇ ಆಗಿರಲಿ, ನಿಮಗೆ ಆಧ್ಯಾತ್ಮಿಕದ ಬಗ್ಗೆ ಆಸಕ್ತಿ ಇಲ್ಲದೇ ಇರಲಿ, ನೀವು ಧಾರ್ಮಿಕ ಪುಸ್ತಕಗಳನ್ನು ಓದಿರಿ ಅಥವಾ ಓದೇ ಇಲ್ಲದೇ ಇದ್ರೂ ಕೂಡ ಪ್ರತಿಯೊಬ್ಬರು ಕೂಲಿ ಮಾಡೋರು ಸಹಿತ ಆನಂದವನ್ನು ಅನುಭವಿಸ್ಬೋದು. ಹೇಗೆಂದರೆ ನೋಡಿ, ತುಂಬ ಸೂಕ್ಷ್ಮವಾಗಿ ಇದನ್ನು ಕೇಳಿ. ಇವಾಗ ನಾವು ಇದಕ್ಕಿಂತ ಮುಂಚೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದ್ವಲ್ವಾ, ಏನೆಲ್ಲ ಕರ್ಮಗಳನ್ನು ಮಾಡ್ತಾ ಇದ್ವಲ್ವಾ, ಯಾಕೆ ಮಾಡ್ತಾ ಇದ್ವಿ? ನಮ್ಮ ಒಂದು ಉದ್ದೇಶ ಏನಿತ್ತು ಅದರಲ್ಲಿ? ಫಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ.
ಏನಕ್ಕೋಸ್ಕರ ನಾವು ಕರ್ಮಗಳನ್ನು ಮಾಡ್ತಾ ಇದ್ವಿ, ಏನಕ್ಕೋಸ್ಕರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ? ಒಂದು ಇಲ್ಲ ನಾನು ಅನ್ನೋ ಒಂದು ಅಹಂಕಾರದಿಂದ ಮಾಡ್ತಿರ್ತೀವಿ. ಅಂದರೆ ನಾನು ಇಷ್ಟು ಗಳಿಸಿದರೆ, ಇಷ್ಟು ಸಂಪಾದನೆ ಮಾಡಿದರೆ ನನಗೆ ಸಮಾಜದಲ್ಲಿ ಒಂದು ರೆಸ್ಪೆಕ್ಟ್ ಇರುತ್ತೆ ಅಂತ ಭಾವಿಸಿ. ನೋಡಿ, ಮತ್ತೊಬ್ಬರಿಂದ ನಾನು ರೆಸ್ಪೆಕ್ಟ್ ತೊಗೋಬೇಕು, ಅದಕ್ಕೆ ನಾನು ಅದನ್ನು ಪಡ್ಕೋಬೇಕು ಅನ್ನೋ ಒಂದು ಯೋಚನೆ ಇದೆಯಲ್ವಾ, ಇದು ಒಂದು ಅಹಂ ಅಷ್ಟೇ. ಇದು ನೋಡಿ, ಅಹಂಗೆ ಒಳ್ಳೆಯದು ಕೆಟ್ಟದ್ದು ಗೊತ್ತಾಗಲ್ಲ, ತಾನು ಶ್ರೇಷ್ಠ ಅಂತ ಅದು ತೋರಿಸ್ಕೋಬೇಕು ಅಷ್ಟೇ. ಹಾಗಾಗಿನೇ ಇವತ್ತು ಸಮಾಜದಲ್ಲಿ ನಾನು ಎಲ್ರಿಗಿನ್ನ ಒಂದು ಎತ್ತರಕ್ಕೆ ಬೆಳಿಬೇಕು, ಎಲ್ಲರೂ ನನ್ನನ್ನು ಗೌರವಿಸಬೇಕು, ನಾನು ನೋಡಿ ಹೊಟ್ಟೆ ಉರಿ ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಸಿಕ್ಕಾಪಟ್ಟೆ ಸಂಪಾದನೆ ಮಾಡ್ತಾಯಿದ್ದಾರೆ. ಅದು ಅನ್ಯಾಯ ಮಾಡಿ ಆದರೂ ಸಂಪಾದನೆ ಮಾಡ್ತಾರೆ, ಮತ್ತೊಬ್ಬರನ್ನ ನೋಡೋದಿಲ್ಲ ಅವರು. ನಾನು ಯಾವ ರೀತಿ ಸಂಪಾದನೆ ಮಾಡ್ತಾ ಇದ್ದೀನಿ, ಇದು ನ್ಯಾಯನ ಇದು ಅನ್ಯಾಯನ, ಅದನ್ನು ಅವರು ನೋಡೋದಿಲ್ಲ. ಒಟ್ಟಿನಲ್ಲಿ ನನಗದು ಬೇಕು, ನಾನು ಅದನ್ನು ಪಡ್ಕೋಬೇಕು, ಅವ್ರಿಗಿನ್ನ ನಾನು ಮುಂದೆ ಇರಬೇಕು ಅಷ್ಟೇ. ಇದೇ ಒಂದು ಉದ್ದೇಶದಿಂದ ತುಂಬ ಜನರು ಕರ್ಮಗಳನ್ನು ಮಾಡ್ತಾ ಇದ್ದಾರೆ, ಅಂದರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಅಕಸ್ಮಾತಾಗಿ ಅವ್ರು ಅಂದ್ಕೊಂಡಿರೋದು ಏನಾದ್ರು ಆಗಲಿಲ್ಲ, ಅದು ಸಿಕ್ಕಲಿಲ್ಲ ಅಂತಂದರೆ ವ್ಯಕ್ತಿಯಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾನೆ, ವ್ಯಕ್ತಿಗೆ ಕೋಪ ಬರುತ್ತೆ, ದುಃಖ ಆಗುತ್ತೆ, ಕೆಲವೊಬ್ಬರಿಗೆ ಅಂದ್ರೂ ಜೀವನನೇ ಬೇಡ ಅಂತ ಅನಿಸ್ಬಿಡುತ್ತೆ. ನೋಡಿ, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿವರೆಗೂ ನಾವು ಇದನ್ನೇ ಮಾಡಿದ್ದೀವಲ್ವಾ, ನಾವು ಏನೇ ಇವತ್ತು ಪಡ್ಕೊತಾ ಇದ್ದೀವಿ ಅಂತಂದ್ರೂ ಕೂಡ ನಾವು ಬದುಕಬೇಕಂತಾನೆ. ಬಟ್ ನೋಡಿ, ನಾವು ಸುಮ್ಮನೆ ಬದುಕಬೇಕು ಅಂತಂದರೆ ತುಂಬ ಸುಲಭ. ಆದರೆ ನಾವು ಮತ್ತೊಬ್ಬರು ಮೆಚ್ಚೋ ಥರ ನಾನು ಬದುಕಬೇಕು, ಮತ್ತೊಬ್ಬರು ನನ್ನ ನೋಡಬೇಕು ಅನ್ನೋ ಒಂದು ರೀತಿಯಲ್ಲಿ ನಾನು ಬದುಕಬೇಕು ಅಂತಂದರೆ ಆವಾಗ ನಮಗೆ ಜೀವನ ತುಂಬ ಕಷ್ಟ ಆಗುತ್ತೆ. ಇಲ್ಲೇ ನೋಡಿ, ಅನೇಕ ಜನರು ಅಡ್ಡದಾರಿಯನ್ನು ಹಿಡಿತಾರೆ. ನೋಡಿ, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ದಿನನಿತ್ಯ ಏನೆಲ್ಲ ಮಾಡ್ತೀವಲ್ವಾ, ಏನೆಲ್ಲ ಚಟುವಟಿಕೆ ಮಾಡ್ತೀವಿ, ಏನೆಲ್ಲ ಮಾತುಗಳನ್ನು ಮಾತಾಡ್ತೀವಿ, ಏನೆಲ್ಲ ಕರ್ಮಗಳನ್ನು ಮಾಡ್ತೀವಿ, ಏನೆಲ್ಲ ಕೆಲಸಗಳನ್ನು ಮಾಡ್ತೀವಿ, ಇವು ಎಲ್ಲವೂ ನಮ್ಮ ಅಂತರಂಗಕ್ಕೆ ಪ್ರಭಾವ ಬೀರ್ತವೆ. ಹಾಗಾಗಿನೇ ಕೇವಲ ನಾವು ನಮ್ಮ ಒಂದು ದುರಾಸೆಯಿಂದ ನಾವು ಸಂಪಾದನೆ ಮಾಡೋದನ್ನು ಬಿಟ್ಟು, ಹೊರಗಿನ ಒಂದು ಜನರನ್ನ ಮೆಚ್ಚೋಕೆ ಸಂಪಾದನೆ ಮಾಡೋದನ್ನು ಬಿಟ್ಟು, ಒಂದು ಕರ್ಮಗಳನ್ನು ಮಾಡೋದು ಬಿಟ್ಟು, ಮಾತುಗಳನ್ನು ಆಡೋದನ್ನು ಬಿಟ್ಟು, ನಮ್ಮ ಅಂತರಂಗ ಚೆನ್ನಾಗಿರಬೇಕು, ನಾನು ಮಾನಸಿಕವಾಗಿ ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಏನಾದ್ರು ನಾವು ಎಲ್ಲವನ್ನು ಮಾಡಿದ್ವಿ ಅಂತಂದರೆ ನಮಗೆ ಆಟೋಮೆಟಿಕ್ಕಾಗಿ ಆನಂದ ಅನ್ನೋದು ಸಿಗುತ್ತೆ. ನೋಡಿ, ನಾವು ಯಾವಾಗ ಡಿಸ್ಟರ್ಬೆನ್ಸ್ ಆಗ್ತೀವಿ, ಒಬ್ಬ ಕಳ್ಳ ರಾತ್ರಿ ಹೊತ್ತು ಅಷ್ಟೇ ಯಾಕೆ ಕಳ್ತನ ಮಾಡ್ತಾನೆ ಅಂತಂದರೆ ಅವನಿಗದು ಗೊತ್ತು, ಇಲ್ಲ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹಾಗಾಗಿ ಆ ಒಂದು ಕಳ್ತನ ಮಾಡೋ ಸಮಯದಲ್ಲೇ ವ್ಯಕ್ತಿ ತುಂಬ ಗಾಬರಿಯಿಂದ ಕಳ್ತನ ಮಾಡ್ತಾನೆ, ಭಯದಿಂದ ಕಳ್ತನ ಮಾಡ್ತಾನೆ. ನೋಡಿ, ನಾವು ನಮ್ಮ ಅಂತರಂಗಕ್ಕೆ ವಿರುದ್ಧವಾಗಿ ಏನೆಲ್ಲ ಮಾಡ್ತೀವಲ್ವಾ, ಅವು ಎಲ್ಲವೂ ನಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡ್ತವೆ, ನಮ್ಮನ್ನು ಗಾಬರಿ ಪಡಿಸ್ತವೆ, ಭಯ ಬೀಳಿಸ್ತವೆ, ಮತ್ತು ಆತಂಕವನ್ನು ಸೃಷ್ಟಿ ಮಾಡ್ತವೆ. ಇವೆಲ್ಲವೂ ನಮ್ಮ ಒಳಗಡೆ ಇದ್ವು ಅಂತಂದರೆ ನಮ್ಮಲ್ಲಿ ಆನಂದ ಅನ್ನೋದು ಹೇಗೆ ಬರುತ್ತೆ ಹೇಳಿ? ಹಾಗಾಗಿ ನಮ್ಮಲ್ಲಿ ಆನಂದ ಹುಟ್ಟಬೇಕು, ನಾವು ಆ ಆನಂದವನ್ನು ಅನುಭವಿಸ್ಬೇಕು ಅಂತಂದರೆ ಅಂತರಂಗ ಶುದ್ಧವಾಗಿರಬೇಕು. ಯಾವಾಗ ಅದು ಶುದ್ಧವಾಗಿರುತ್ತೆ ಅಂತಂದರೆ ನೋಡಿ, ನಾವು ಏನೆಲ್ಲ ಕೆಲಸಗಳನ್ನು ಮಾಡ್ತೀವಲ್ವಾ, ಅದರಿಂದ ನಮಗೆ ಲಾಭ ಸಿಗೋದ್ರ ಜೊತೆಗೆ ಆನಂದವನ್ನು ಕೂಡ ಅದು ಕೊಡೋ ಥರ ಇರಬೇಕು. ಇದೇನಿದು, ನಾವು ಹೊರಗೆ ಮಾಡೋ ಕೆಲಸ ಏನಾದ್ರು ನಮಗೆ ಆನಂದವನ್ನು ಕೊಡ್ತಾವ? ನಾವು ಮಾತಾಡೋ ಮಾತು ಇದು ಆನಂದವನ್ನು ಕೊಡ್ತಾವ? ಖಂಡಿತ ಕೊಡ್ತವೆ. ನೋಡಿ, ಇವುಗಳನ್ನು ಹೇಗೆ ನಾವು ಗುರುತಿಸಬೇಕು ಅಂತಂದರೆ, ನೀವು ಯಾವುದಾದ್ರು ಒಂದು ಕೆಲಸ ಮಾಡಿದ ನಂತರ ಅಥವಾ ಒಬ್ಬರ ಜೊತೆ ಮಾತನಾಡಿದ ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಮ್ಮ ಒಳಗಡೆ ಸ್ವಲ್ಪ ನೋಡಿ, ಅಂದರೆ ಅಂತರಂಗವನ್ನು ಸ್ವಲ್ಪ ಗಮನಿಸಿ. ನಿಮ್ಮ ಒಳಗಡೆ ಭಯ ಇದೆಯಾ, ಆತಂಕ ಇದೆಯಾ, ಅಥವಾ ಒಂದು ಆನಂದ ಇದೆಯಾ, ಒಂದು ಶಾಂತಿ ಇದೆಯಾ, ಯಾವುದು ಗೊಂದಲ ಇಲ್ಲದೆ ಪ್ರಶಾಂತತೆ ಇದೆಯಾ? ಇದನ್ನು ಫಸ್ಟ್ ಗಮನಿಸಿ. ನೋಡಿ, ಹೀಗೆ ಗಮನಿಸ್ತಾ ಹೋದಾಗೆಲ್ಲ ನಾವು ಮಾಡೋ ಕೆಲಸ, ನಾವು ಮಾಡೋ ಮಾತುಗಳು ಯಾವು ನಮ್ಮನ್ನು ಡಿಸ್ಟರ್ಬ್ ಮಾಡ್ತವೆ, ಯಾವುದು ನಮ್ಮನ್ನು ಶಾಂತವಾಗಿಡ್ತವೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೋಡಿ, ಅದಕ್ಕೆ ಹೇಳ್ತಾರೆ ಆತ್ಮಾವಲೋಕನ ಮಾಡ್ಕೋಬೇಕು ಅಂತ. ಆತ್ಮಾವಲೋಕನ ಅಂತಂದರೆ ಏನು? ನಮಗೆ ನಮ್ಮ ಅಂತರಂಗಕ್ಕೆ ಯಾವುದು ಬೇಕು, ನಾನು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ನಾನು ಇವತ್ತು ದಿನನಿತ್ಯ ಏನೆಲ್ಲ ಮಾಡಿದೆ, ಇದರಿಂದ ಯಾರಿಗೆ ಬೇಜಾರಾಯಿತು, ಅದರಿಂದ ನನಗೇನು ಲಾಭ ಆಯಿತು, ಅಂದರೆ ನನ್ನ ಒಳಗಡೆ ಇರೋ ಒಂದು ಮನಸ್ಥಿತಿ ಹೇಗಿದೆ, ಇವುಗಳ ಬಗ್ಗೆ ಯೋಚನೆ ಮಾಡುವಂಥದ್ದು ಆತ್ಮಾವಲೋಕನ. ನೋಡಿ, ನೀವು ಯಾವಾಗ ನಿಮ್ಮ ಅಂತರಂಗವನ್ನು ಮಾತು ಕೇಳಿ ಅದರ ತಕ್ಕಂಗೆ ಕರ್ಮಗಳನ್ನು ಮಾಡ್ತಾ ಹೋಗ್ತಿರೋ, ಮಾತುಗಳನ್ನು ಮಾತಾಡ್ತಾ ಹೋಗ್ತಿರೋ, ದಿನನಿತ್ಯ ಚಟುವಟಿಕೆಗಳನ್ನು ಮಾಡ್ತಿರೋ, ಆಗ ಖಂಡಿತವಾಗಿಯೂ ನೀವು ಏನೆಲ್ಲ ಮಾಡ್ತಿರೋ ಅದರಲ್ಲೆಲ್ಲ ಆನಂದವನ್ನು ಅನುಭವಿಸ್ತೀರಾ. ಇದೇನೆಂದರೆ ಸೀಕ್ರೆಟ್, ಇದು
ಅಂತರಂಗದ ಸೀಕ್ರೆಟ್ ಇದು. ಮತ್ತು ಇದು ಯಾರೋ ನಿಮಗೆ ಹೊರಗಡೆ ಉಪದೇಶ ಮಾಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಇದನ್ನು ನೀವೇ ಕಂಡ್ಕೋಬೇಕು. ಹೇಗೆ ಅಂತಂದರೆ, ಒಂದು ಕೆಲಸ ಮಾಡಿರ್ತೀರಿ ಅಲ್ವಾ, ಅದು ನಿಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇವಾಗ ನೀವೊಂದು ಕೆಲಸ ಮಾಡಿರ್ತೀರ, ನಿಮ್ಮಲ್ಲಿ ಏನಾದರೂ ಒಂದು ಹಾರ್ಟ್ ಬೀಟು ಜಾಸ್ತಿ ಆಯಿತು, ಮೈಯೆಲ್ಲ ಒಂಥರ ಬಿಸಿ ಆಯಿತು, ರಕ್ತದ ಒತ್ತಡ ಜಾಸ್ತಿ ಆಯಿತು ಅಂತಂದರೆ ಆ ಕೆಲಸ ನೀವು ಮಾಡಬಾರ್ದು. ಯಾಕಂದರೆ ಅದು ನಿಮ್ಮ ಅಂತರಂಗಕ್ಕೆ ವಿರುದ್ಧವಾಗಿದೆ. ನಿಮ್ಮ ಅಂತರಂಗಕ್ಕೆ ಅದು ವಿರುದ್ಧವಾಗಿದೆ ಅನ್ನೋದನ್ನು ನೀವು ಇಮಿಡಿಯೇಟ್ಲಿ ಅಲ್ಲಿ ಗ್ರಹಿಸಬೇಕು ಅದನ್ನು. ಮತ್ತು ನೋಡಿ, ಒಬ್ಬರ ಜೊತೆ ಮಾತಾಡುವಾಗಲೂ ಅಷ್ಟೇ, ನಾವು ಒಬ್ಬರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ಯಾರಿಗೂ ಮನಸ್ತಾಪ ಇಲ್ಲ, ಸಂತೋಷದ ಕ್ಷಣಗಳನ್ನು ಮಾತ್ರ ಮಾತಾಡಿದ್ವಿ ಅಂತಂದರೆ ಅವ್ರ ಮಧ್ಯೆ ನಮ್ಮ ಮಧ್ಯೆ ತುಂಬ ಒಂದು ಒಳ್ಳೆ ರಿಲೇಷನ್ಶಿಪ್ ಇರುತ್ತೆ. ಏನಾದ್ರು ಮಾತುಗಳನ್ನು ಮಾತಾಡಿದ್ವಿ ಅಂತಂದರೆ ಮನೆಗೆ ಹೋದ್ಮೇಲೆ ಅವ್ರಿಗೂ ನೆಮ್ಮದಿ ಇರೋದಿಲ್ಲ, ನಮಗೂ ನೆಮ್ಮದಿ ಇರೋದಿಲ್ಲ. ಯಾಕಂದರೆ ಅದು ಅಂತರಂಗಕ್ಕೆ ವಿರುದ್ಧವಾಗಿದೆ. ಹಾಗಾಗಿ ಸ್ನೇಹಿತರೆ, ನೀವು ಯಾರೇ ಆಗಿರಲಿ, ಕೂಲಿ ಮಾಡೋರಾಗಿದ್ದರೂ ಕೂಡ, ನಿಮಗೆ ಓದೋಕ್ಕೂ ಬರೋದಿಲ್ಲ, ನಿಮಗೆ ಅಕ್ಷರ ಜ್ಞಾನ ಇಲ್ಲ ಅಂದರೂ ಪರವಾಗಿಲ್ಲ, ಪ್ರತಿಯೊಬ್ಬರು ಕೂಡ ಸಣ್ಣ ವಿಷಯದಲ್ಲಿ, ಸಣ್ಣ ಕೆಲಸದಲ್ಲಿ ಈ ರೀತಿ ಆನಂದವನ್ನು ಅನುಭವಿಸ್ಬೋದು. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನು ಅಂತಂದರೆ, ನಾವು ಏನೇ ಮಾಡಲಿ ಅದು ನಮ್ಮ ಅಂತರಂಗಕ್ಕೆ ಆನಂದವನ್ನು ಕೊಡೋ ಥರ ಇರಬೇಕಂದ್ರೆ ಅದು ಹಾನಿಯನ್ನು ಮಾಡಬಾರ್ದು. ಒಂದು ಕೆಲಸ ಮಾಡಿದಾಗ ಅದ್ರ ಬಗ್ಗೆ ಕೂತ್ಕೊಂಡು ಸ್ವಲ್ಪ ನಮ್ಮ ಅಂತರಂಗವನ್ನು ನಾವು ಗಮನಿಸಬೇಕು, ಅದು ಯಾವ ಸ್ಟೇಜಲ್ಲಿದೆ ಅಂತ ಹೇಳಿ. ಮತ್ತು ಇನ್ನೊಂದು ಪ್ರಶ್ನೆ ಬರ್ಬೋದು ನಮಗೆ, ಇವಾಗ ನೋಡಿ, ನಾವೇನು ಅಂದ್ಕೊಂಡೇ ಇರೋದಿಲ್ಲ ಅಂಥ ಒಂದು ಪರಿಸ್ಥಿತಿಗಳು ಬರ್ತವೆ ನಮ್ಮ ಜೀವನದಲ್ಲಿ. ಅವಾಗ ನಾವು ಏನು ಮಾಡೋದು? ಅವಾಗ ನಾವು ಡಿಸ್ಟರ್ಬೆನ್ಸ್ ಆಗ್ತೀವಲ್ವಾ ಅಂತ ಹೇಳಿ. ನೋಡಿ, ನಾವು ಮನುಷ್ಯರು ಅಲ್ವಾ, ನಮಗೆ ಒಂದ್ಸಲ ದುಃಖ ಆಗುತ್ತೆ, ಇನ್ನೊಂದ್ಸಲ ನಾವು ಆನಂದವನ್ನು ಅನುಭವಿಸ್ಬೋದು. ಅಂದರೆ ಇವು ಎರಡನ್ನು ತಗೊಳ್ಳೋಕ್ಕೆ ನಾವು ರೆಡಿಯಾಗಿರಬೇಕು. ಅಂದರೆ ನೋಡಿ, ಎಂಥ ಕಷ್ಟದಲ್ಲೂ ಕೂಡ ನಾವು ನಮ್ಮ ಸಾಮರ್ಥ್ಯವನ್ನು ಕಳ್ಕೋಬಾರ್ದು ಅಂತಂದರೆ ಫಸ್ಟು ಈ ಜೀವನ ನಮಗೆ ಹೇಗೆ ಕೊಡಲ್ಪಟ್ಟಿದೆ ಅನ್ನೋದನ್ನು ಸ್ವಲ್ಪ ಗಮನಿಸಬೇಕು. ನೋಡಿ, ನಾವಿಲ್ಲಿ ಭೂಮಿಗೆ ಬಂದಿದ್ದು ನಮ್ಮ ಇಷ್ಟದಂತೆ ಅಲ್ಲ. ಮತ್ತು ನಾವಿಲ್ಲಿ ಬದುಕಲಿಕ್ಕೆ ಸುತ್ತಮುತ್ತ ನಮಗೆ ಗಾಳಿ ಬೇಕು, ಬೆಳಕು ಬೇಕು, ನೀರು ಬೇಕು ಅಲ್ವಾ, ಈ ಒಂದು ಭೂಮಿ ಬೇಕು, ಸಾಕಷ್ಟು ವಸ್ತುಗಳು ಬೇಕು ಅಲ್ವಾ. ಇಡೀ ಒಂದು ಪ್ರಕೃತಿಯನ್ನು ನಾವಂದ್ರೂ ಸೃಷ್ಟಿ ಮಾಡಿಲ್ಲ ಅಲ್ವಾ. ಹಾಗಾದರೆ ನಾವಿಲ್ಲಿ ಭಾವಿಸಬೇಕು, ನಮ್ಮನ್ನು ನಾವೇ ಸೃಷ್ಟಿ ಮಾಡ್ಕೊಂಡಿಲ್ಲ, ಮತ್ತು ಈ ಒಂದು ಪ್ರಕೃತಿನೂ ನಾವು ಸೃಷ್ಟಿ ಮಾಡಿಲ್ಲ ಅಂತಂದರೆ ನಮಗಿಂತ ದೊಡ್ಡದಾದ ಒಂದು ಶಕ್ತಿ ಇದೆ, ಭಗವಂತ ಇದ್ದಾನೆ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ನೋಡಿ, ಜೀವನದಲ್ಲಿ ಏನೇ ಕಷ್ಟಗಳು ಬರ್ತವೆ ಅಂತಂದರೆ ಅವು ಸುಮ್ಮನೆ ಬರೋದಿಲ್ಲ. ಇವಾಗ ಈ ಒಂದು ಪ್ರಕೃತಿಯಲ್ಲಿ ಏನೆಲ್ಲ ಸೃಷ್ಟಿಯಾಗಿದೆ ಅಲ್ವಾ, ಅದು ಎಲ್ಲವನ್ನು ಭಗವಂತನೇ ಸೃಷ್ಟಿ ಮಾಡಿದ್ದಾನೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಏನಾದ್ರು ಒಂದು ಕಷ್ಟಗಳು ಬರ್ತವೆ ಅಂತಂದರೆ ಅದು ಭಗವಂತನ ಇಚ್ಛೆಯಿಂದನೇ ಬಂದಿರುತ್ತೆ. ಇನ್ನು ಕೆಲವೊಂದು ಏನು ಅಂತಂದರೆ ನಮ್ಮ ಒಂದು ಅಜ್ಞಾನದಿಂದನೂ ಕೂಡ ಆಗಿರ್ತವೆ. ಬಟ್ ನಾವು ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ನಾವು ಯೋಚನೆ ಮಾಡೋದನ್ನ ಬಿಟ್ಟು ಬರೀ ಪೂರ್ತಿ ಭಗವಂತನ ಮೇಲೇ ಎಲ್ಲದನ್ನು ಇದು ಹಾಕೋ ಹಾಗಿಲ್ಲ. ಯಾಕಂದರೆ ದೇವರು ನಮಗೆ ಆಲೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ, ಇದು ಬುದ್ಧಿಶಕ್ತಿ ಕೊಟ್ಟಿದ್ದಾನೆ. ಹಾಗಾಗಿ ಎಲ್ಲವನ್ನು ಕೂಡ ಏನಾದರೂ ಒಂದು ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡಬೇಕು. ಈಗ ನಮಗೆ ಬಗೆಹರಿಸೋಕೆ ಆಗ್ತಾಯಿಲ್ಲ ಅಂತ ಕಷ್ಟ ಬಂದಿದೆ ಅಂತಂದರೆ ಅದನ್ನು ಭಗವಂತನಲ್ಲಿ ಭಾರ ಹಾಕಿಬಿಡ್ಬೇಕಷ್ಟೆ. ನೋಡಿ, ಸುಮ್ಮನೆ ಯೋಚನೆ ಮಾಡಿ ನಮಗೋಸ್ಕರ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರೋ ಭಗವಂತ, ಇಷ್ಟೆಲ್ಲ ಕೊಟ್ಟಿರೋ ಭಗವಂತ ನಮಗೇನಾದ್ರು ಕೆಟ್ಟದ್ದನ್ನು ಬಯಸ್ತಾನ? ಖಂಡಿತ ಇಲ್ಲ. ಇವತ್ತು ನಮಗೆ ಏನೋ ಒಂದು ಕಷ್ಟ ಬಂದಿದೆ ಅಂತಂದರೆ ಅದು ನಮಗೆ ಕಷ್ಟ ಅನ್ನಿಸ್ಬೋದು, ಆದರೆ ಆ ದೇವರ ಒಂದು ದೃಷ್ಟಿಯಲ್ಲಿ ಅದು ನಮಗೆ ಒಳ್ಳೆಯದು ಕೂಡ ಆಗಿರ್ಬೋದಲ್ವಾ. ಏನೇ ಮಾಡಿದ್ರೂ ದೇವರು ನಮ್ಮ ಒಳ್ಳೆಯದಕ್ಕೇ ಮಾಡ್ತಾನೆ. ಹಾಗಾಗಿ ಯಾವತ್ತಿಗೂ ಕಷ್ಟಗಳಿಗೆ ಭಯ ಪಡಬಾರ್ದು. ನೋಡಿ, ಸುಖದ ಅನುಭವ ಆಗಬೇಕು ಅಂತಂದರೆ ನಮಗೆ ಕಷ್ಟ ಬೇಕೇ ಬೇಕು. ಇವೆರಡೂ ಇರಲೇಬೇಕು. ನಮಗೆ ಕಷ್ಟ ಏನು ಅಂತ ಅನುಭವ ಆಗಬೇಕಂದ್ರೆ ಸುಖ ಬೇಕು, ಸುಖ ಏನು ಅಂತ ಅನುಭವ ಆಗಬೇಕಂದ್ರೆ ಕಷ್ಟ ಬೇಕೇ ಬೇಕು. ಇವಾಗ ಕಷ್ಟನೇ ಇಲ್ಲ ಅಂದ್ಕೊಳ್ಳಿ, ನಮಗೆ ಸುಖ ಅಂತಲೇ ಅನಿಸೋದಿಲ್ಲ. ಹಾಗಾಗಿನೇ ಕಷ್ಟಗಳಿಗೆ ಹೆದರಬಾರ್ದು, ಅವುಗಳನ್ನು ಸಂತೋಷವಾಗಿ ಸ್ವೀಕರಿಸಬೇಕು. ಮತ್ತು ಸುಮ್ಮನೆ ಆರಾಮಾಗಿ ಕೂತ್ಕೊಂಡು ಭಗವಂತನ ಹತ್ರ ಹೇಳ್ಕೋಬೇಕು ಎಲ್ಲ. ಇದಕ್ಕೇನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಮನಸ್ಸು, ನಮ್ಮ ಹೃದಯ ಶುದ್ಧವಾಗಿರ್ಬೇಕಷ್ಟೇ. ನಾವು ಎಲ್ಲಿರ್ತೀವೋ ಅಲ್ಲೇ ಕಣ್ಣು ಮುಚ್ಚಿ ಭಗವಂತನ ಹತ್ರ ನಮ್ಗೆ ಏನೇ ತೊಂದರೆಗಳಿದ್ರು ಹೇಳ್ಕೋಬೇಕು. ಅವನ ಮೇಲೆ ಭಾರ ಹಾಕಿಬಿಡ್ಬೇಕಷ್ಟೇ. ದೇವರೇ, ನನಗಿಂತ ಒಂದು ಕಷ್ಟ ಬಂದಿದೆಯಪ್ಪ, ನಾನು ಎಲ್ಲ ಕಡೆಯಿಂದ ಪ್ರಯತ್ನ ಪಡ್ತಾ ಇದ್ದೀನಿ, ನನಗೆ ಯಾವ ದಾರಿನೂ ಸಿಗ್ತಾ ಇಲ್ಲ, ನೀನೇ ಇದಕ್ಕೊಂದು ದಾರಿನ ತೋರಿಸ್ಬೇಕು ಅಂತ ಹೇಳಿ ಭಗವಂತನ ಮೇಲೆ ಭಾರ ಹಾಕಿಬಿಡ್ಬೇಕು. ನೋಡಿ, ಇಷ್ಟು ಮಾಡಿದ್ವಿ ಅಂತಂದರೆ ಮನಸ್ಸು ನಿರಾಳ. ಯಾಕೆಂದರೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರೋ ಭಗವಂತ ನಮ್ಮ ಒಂದು ಕಷ್ಟಗಳನ್ನು ಪರಿಹರಿಸೋಕ್ಕೆ ಒಂದು ಸಣ್ಣ ದಾರಿ ತೋರಿಸೋದಿಲ್ವಾ? ಖಂಡಿತ ತೋರಿಸ್ತಾನೆ. ಇದು ಕೂಡ ಮನಸ್ಸಿಗೆ ಅದ್ಭುತವಾದ ಆನಂದವನ್ನು ತಂದುಕೊಡುತ್ತೆ.